ಚಿಂಟು, ನೀನ್ ಇಲ್ಲಿದೀಯಾ? ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ. ಏನ್ ಸ್ಕೂಲಿಗೆ ಬರಲ್ವಾ? ಆಟ ಆಡ್ಕೊಂಡು ನಿಂತಿದೀಯಲ್ಲ. ಆಯ್ತಾಯ್ತು, ಹೋಗೋಣ. ಎಲ್ಲಿ ನಿಮ್ಮ ಮಮ್ಮಿ ಕಾಣಿಸ್ತಾ ಇಲ್ವಲ್ಲ? ಏನೋ ಚಿಂಟು, ಓ ನಿಮ್ಮ ಅಪ್ಪನೂ ಇಲ್ಲೇ ಇದ್ದಾರಾ? ನಾನು ಇತ್ತಲ್ ಕಡೆ ಅವರ ಅಂತ ಅಲ್ಲಿ ಹುಡಿಕೊಂಡು ಹೋಗಿದ್ದೆ. ಮಾಲಾ, ನಿಂಗೆ ರಾತ್ರಿನೇ ಹೇಳಿದ್ದೆ ಪೇರೆಂಟ್ಸ್ ಮೀಟಿಂಗ್ ಇದೆ ಚಿಂಟುದು ಅಂತ. ಈಗ ನೀನು ರೆಡಿ ಇದ್ರೆ ಹೋಗೋಣ ಈಗ. ನಾನು ಮೊದಲನೇ ಸಲ ಅಲ್ವೇಂದಿ ಪೇರೆಂಟ್ಸ್ ಮೀಟಿಂಗ್ ಬರ್ತಾ ಇರೋದು. ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಐ ಲೈಕ್ ಯು ಸೋ ಮಚ್. ನೋಡು ಮಾಲಾ, ನೀನು ಅಲ್ಲಿ ಡೀಸೆಂಟ್ ಆಗಿರ್ಬೇಕು. ಅಲ್ಲಿ ಮ್ಯಾಮ್ಗೆ ತರಲೆ ಪ್ರಶ್ನೆಗಳು ಕೇಳಿ ಅವ್ರಿಗೆ ಕನ್ಫ್ಯೂಷನ್ ಮಾಡ್ಬಿಡ್ಬೇಡ, ಆಯ್ತಾ? ಏನ್ರಿ ನೀವು ಈ ಮಾಲಾಶ್ರೀ ಅಂದ್ರೆ ಅಷ್ಟೊಂದು ಈಸಿಯಾಗಿ ತಗೋಬೇಡ್ರಿ. ನಾನು ಹೆಂಗ್ ಮಾತಾಡ್ತೀನಿ ಅಂದ್ರೆ ನೀವೇ ಶಾಕ್ ಆಗ್ಬಿಡ್ಬೇಕು ನನ್ನ ಮಾತು ಕೇಳಿ. ನನಗೆ ಶಾಕ್ ಕೊಡಬೇಡ ಅಂತಾನೆ ಹೇಳ್ತಾ ಇರೋದು ನಿಂಗೆ. ನಡಿ ಹೋಗೋಣ. ಮಮ್ಮಿ ಮಮ್ಮಿ, ಅಜ್ಜಿ ತಾತನ ಕರ್ಕೋ. ಅಜ್ಜಿ ತಾತನ ಅವರೆಲ್ಲಪ್ಪ ಇದ್ದಾರೆ, ಆಸ್ಪತ್ರೆಗೆ ಹೋಗಿದ್ದಾರೆ. ಅವರಿಲ್ಲ ಅಂತಾನೆ ಮನೆ ಇಷ್ಟೊಂದು ಪ್ರಶಾಂತವಾಗಿರೋದು. ನಿಮ್ಮ ಅಜ್ಜಿ ಮನೇಲಿ ಇದ್ರೆ ಮನೆ ಹಿಂಗಿರುತ್ತಾ? ಎಲ್ಲೆಲ್ಲ ಅವ್ರದ್ದೇ ಸೌಂಡ್ ಕೇಳಿಸ್ತಾ ಇರುತ್ತೆ. ಅಲ್ಲ, ಯಾಕಂಗೆಲ್ಲ ಅಂತೀಯ ನಮ್ಮ ಅಮ್ಮನ್ಗೆ ನೀನು? ಬೇಜಾರ್ ಮಾಡ್ಕೋಬೇಡಿ ಕಣ್ರಿ, ಏನಿದೆ ಅದನ್ನೇ ಹೇಳ್ದೆ. ಮಮ್ಮಿ, ಆಸ್ಪತ್ರೆಗೆ ಏನಕ್ಕೆ ಹೋಗಿದ್ದಾರೆ ಅಜ್ಜಿ ತಾತ? ಏನಾಯ್ತು, ಹುಷಾರಿಲ್ವಾ? ಚಿಂಟು, ಅದೆಲ್ಲ ಮಾತಾಡೋದು ಬೇಡ. ಈಗ ನಡಿ, ಸ್ಕೂಲಿಗೆ ಹೋಗೋಣ, ಲೇಟ್ ಆಗುತ್ತೆ. ಅಜ್ಜಿ ತಾತ ಬಂದ್ಮೇಲೆ ಅವರೇ ಹೇಳ್ತಾರೆ ಏನು ಅಂತ. ಸರಿ ಅಪ್ಪ. ರೀ ರೀ ರೀ, ನಾನು ರೆಡಿ ಆಗಿರೋ ಸಾಕಾ ಅಥವಾ ಇನ್ನೊಂದು ಸ್ವಲ್ಪ ರೆಡಿ ಆಗ್ಲಾ? ಮಾಲಾ, ನಾವು ಹೋಗ್ತಾ ಇರೋದು ಮದುವೆ ರಿಸೆಪ್ಷನ್ಗಲ್ಲ, ಪೇರೆಂಟ್ಸ್ ಮೀಟಿಂಗ್ಗೆ. ನಡಿ ಹೋಗೋಣ. ಈ ಗಂಡಸ್ರು ಹಿಂಗೆ ನೋಡಿ, ಮದ್ವೆ ಮುಂಚೆ ಮದ್ವೆ ಆದ ಹೊಸ್ತ್ರಲ್ಲಿ ಆ ಥರ ಡ್ರೆಸ್ ಹಾಕೋ, ಈ ಕಲರ್ ಸೀರೆ ಹಾಕೋ, ನೀನು ಸೇಮ್ ಭಾರತಿ ಥರ ಕಾಣಿಸ್ತೀಯಾ ಅನ್ನೋರು. ಈಗ ನೋಡಿ, ಮದ್ವೆ ಆಗಿ ಒಂದು ಮಗು ಆದ್ಮೇಲೆ ನಾನು ಹೆಂಗಿದ್ರಿ ಏನು ಬೇಕಾಗಿಲ್ಲ, ಒಂದೇ ಸೀರೆನ ಒಂದು ತಿಂಗಳು ಉಟ್ಕೊಂಡ್ರು ಏನು ಗೊತ್ತಾಗಲ್ಲ. ಏನು ಇಲ್ಲೇ ಯೋಚನೆ ಮಾಡ್ಕೊಂಡು ನಿಂತಿರ್ತೀಯ? ಹೋಗೋಣವಾ? ಆಯ್ತಾಯ್ತು, ಬನ್ನಿ ಹೋಗೋಣ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಕಾರ್ತಿಕ್ ಅವರೇ ಮತ್ತೆ ಮಾಲಾಶ್ರೀ ಅವರೇ. ಡೋಂಟ್ ಕಮ್, ಡೋಂಟ್ ಕಮ್. ಏನು ಡೋಂಟ್ ಕಮ್? ಯಾರಿಗೆ ಹೇಳ್ತಾ ಇದ್ದೀರಾ? ಮಾಲಾ, ಇಂಗ್ಲಿಷ್ ಬಂದಿಲ್ಲ ಅಂದ್ರೆ ಮಾತಾಡಬೇಡ. ನಾನು ಮಾತಾಡ್ತೀನಿ, ಸುಮ್ಮನೆ ಕೂತ್ಕೋ. ಯಾಕ್ರಿ, ನಾನು ಚಿಂಟು ಅವ್ರ ಮಮ್ಮಿ. ಅವರು ನನ್ನ ಡಮ್ಮಿ ಪೀಸು ಅಂತ ತಿಳ್ಕೊಬಿಡಲ್ವಾ? ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ, ಸುಮ್ಮನಿರಿ. ಮೇಡಮ್, ಅವಳು ವೆಲ್ಕಮ್ ಅನ್ನಕ್ಕೆ ಡೋಂಟ್ ಕಮ್ ಅಂದ್ಬಿಟ್ಲು. ಸ್ವಲ್ಪ ಮಿಸ್ಟೇಕ್ ಆಯ್ತು, ಸಾರಿ. ಹೋ ಹೌದಾ, ಇಟ್ಸ್ ಓಕೆ. ಮೇಡಮ್, ನಮ್ಮ ಚಿಂಟು ಕ್ಲಾಸಲ್ಲಿ ಹೇಗಿರ್ತಾನೆ, ಹೇಗೆ ಓದ್ತಾನೆ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೋದಾ? ಶೋರ್. ನಿಮ್ಮ ಮಗ ಸ್ವಲ್ಪ ತರಲೆ ಜಾಸ್ತಿ, ಹಂಗೆ ತುಂಟನುವೆ, ಒಂದ್ ಕಡೆ ಕೂರಲ್ಲ, ಸ್ವಲ್ಪ ಹೇಳಿದ ಮಾತು ಕೇಳಲ್ಲ ಅಷ್ಟೇ. ಬಟ್ ಓದೋದ್ರಲ್ಲಿ ಪರವಾಗಿಲ್ಲ. ನಾನೇ ಹೇಳಿದ್ದೀನಿ, ಸ್ಕೂಲಲ್ಲಿ ಚೆನ್ನಾಗಿ ಮಾತಾಡು ಚಿಂಟು, ಸಪ್ಪೆ ಮುಖ ಹಾಕೊಂಡು ಕೂತ್ಕೋಬೇಡ, ಯಾವಾಗಲೂ ಓಡಾಡ್ತಾ ಇರು, ಮಾತಾಡು ಅಂತ ನಾನೇ ಹೇಳಿರೋದು. ನೋ ನೋ ನೋ, ನಿಮ್ಮ ಹತ್ರ ಎಲ್ಲ ಮೋಟಿವ್ ಮಾಡಬಾರ್ದು ಮಕ್ಕಳಿಗೆ. ಮ್ಯಾಮ್ ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕು ಅಂತ ಹೇಳಬೇಕು. ಮ್ಯಾಮ್, ನೆಕ್ಸ್ಟ್ ಟೈಮ್ ಆ ಥರ ರಿಪೀಟ್ ಆಗಲ್ಲ. ನಾನು ನನ್ನ ಮಗನಿಗೆ ಹೇಳ್ತೀನಿ. ಓಕೆ. ಮತ್ತೆ ಇನ್ನೊಂದು ವಿಷಯ ಮರ್ತ್ಬಿಟ್ಟಿದ್ದೆ, ನಿಮ್ಮಿಬ್ಬರು ಕಂಗ್ರ್ಯಾಚುಲೇಷನ್. ಕಂಗ್ರ್ಯಾಚುಲೇಷನ್. ಯಾಕೆ ಮ್ಯಾಮ್? ನಿನ್ನೆ ಕ್ಲಾಸಲ್ಲಿ ಚಿಂಟು ಹೇಳ್ದ ನಮ್ಮೆಲ್ಲರಿಗೂ ನಿಮ್ಮ ಮನೇಲಿ ಪುಟ್ಟ ಪಾಪ ಬರ್ತಾ ಇದೆ ಅಂತ, ಅದಕ್ಕೆ ಕಂಗ್ರಾಟ್ಸ್ ಹೇಳಿದ್ದು. ಮ್ಯಾಮ್, ಚಿಂಟು ಆ ಥರ ಹೇಳಿದ್ನಾ? ಆ ಥರ ಏನೂ ಇಲ್ಲ ಮೇಡಮ್. ಅಯ್ಯೋ, ಮನೇಲಿ ಕೇಳಿ ಕೇಳಿ ಸಾಕಾಗಿದೆ. ಪೇರೆಂಟ್ಸ್ ಮೀಟಿಂಗ್ ಯಾರು ಖುಷಿಯಾಗಿ ಮಾತಾಡವ ಅಂತ ಬಂದ್ರೆ ಇಲ್ಲೂ ಅದೇ ಸುದ್ದಿನ. ಚಿಂಟು ಸ್ಕೂಲಲ್ಲಿ ಇದನ್ನೆಲ್ಲ ಹೇಳ್ತಾರೇನೋ, ಹೇಳ್ಬೇಡ ಅಂತ ಹೇಳಿದ್ದೆ ತಾನೇ? ಸಾರಿ ಮಮ್ಮಿ. ಅಯ್ಯಯ್ಯೋ, ನೀವಿಬ್ರು ಯಾಕೆ ಶಾಕ್ ಆಗ್ತಾ ಇದ್ದೀರಾ? ಮನೆಗೆ ಮಗು ಬಂದ್ರೆ ಖುಷಿ ಪಡೋ ವಿಚಾರ ಅಲ್ವಾ? ಮನೆಗೆ ಮಗು ಬಂದ್ರೆ ಖುಷಿನೇ, ಆದ್ರೆ ಆ ಮಗು ಯಾರ್ದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮೇಡಮ್ ಅವರೇ. ಅದನ್ನೇನಿದೆ ಡೌಟು? ನೀವೇ ತಾನೇ ಗೌಡ್ರ ಮನೆಯಲ್ಲಿ ಕಪಲ್ಸ್ ಇರೋದು, ಇವಾಗ ನಿಮ್ಮ ಮಗುನೇ ಆಗಿರುತ್ತೆ. ಅಯ್ಯೋ, ಅದು ನಮ್ಮ ಮಗು ಅಲ್ಲ. ಹೌದಾ? ಮತ್ತೆ ಇನ್ಯಾರಿಗೆ ಮಗು ಆಗ್ತಾ ಇರೋದು ನಿಮ್ಮ ಮನೇಲಿ? ಮೇಡಮ್, ಇವಾಗ ನಮ್ಮ ಚಿಂಟದ ಎಜುಕೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಮ್ಮ ಮನೆ ವಿಚಾರ ಎಲ್ಲ ಇಲ್ಲಿ ಯಾಕೆ ಡಿಸ್ಕಸ್ ಮಾಡಬೇಕು? ಅದು ಸ್ವಲ್ಪ ಪರ್ಸನಲ್ಲು. ಓಕೆ ಓಕೆ,
ಚಿಂಟು ಹೇಳಿದ್ನಲ್ಲ ಅದಕ್ಕೆ ಕೇಳಿದೆ ಅಷ್ಟೇ, ಮತ್ತೇನೂ ಇಲ್ಲ. ಸರಿ ಮೇಡಮ್ ಅವರೇ, ನಮ್ಮ ಚಿಂಟು ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ ಚೆನ್ನಾಗಿ ಉತ್ತರ ಕೊಡ್ತಾನ? ಮನೇಲಿ ಎಲ್ಲಾ ಹೋಮ್ವರ್ಕ್ ನಾನೇ ಮಾಡಿಸೋದು, ಅವನಿಗೆ ನಾನೇ ಪಾಠ ಹೇಳ್ಕೊಡೋದು. ಓ ಮೈ ಗಾಡ್, ನಿನ್ನೆ ಅವನೊಂದು ಆನ್ಸರ್ ಮಾಡ್ದ, ಅದನ್ನ ಕೇಳಿ ಇಡೀ ಕ್ಲಾಸ್ ರೂಮೇ ಶಾಕ್ ಆಗ್ಬಿಡ್ತು ಗೊತ್ತಾ? ಆ, ಹೌದಾ? ಅಯ್ಯೋ ನನ್ನ ಬಂಗಾರ, ನಾನೇ ಮೇಡಮ್ ಅವರೇ ಎಲ್ಲಾನು ಹಿಂಗಿಂಗೆ ಹೇಳು ಅಂತ ಹೇಳ್ಕೊಟ್ಟಿರೋದು. ನನಗೂ ಈಗ ಹಾಗೆ ಅನ್ನಿಸ್ತಾ ಇದೆ. ಈ ತರ ಐಡಿಯಾ ಎಲ್ಲ ನಿಮ್ ತಲೆಲ್ಲ ಬರಕ್ ಸಾಧ್ಯ ಮಾಲಾಶ್ರೀ ಅವರೇ? ಮೇಡಮ್ ಏನಂತ ಆನ್ಸರ್ ಮಾಡ್ದ, ನೀವೇನಂತ ಕ್ವಶನ್ ಕೇಳಿದ್ರಿ ತಿಳ್ಕೊಬೋದಾ? ಓಕೆ, ನಾನು ಎಲ್ಲಾ ಮಕ್ಕಳ ಹತ್ರನೂ ಕೇಳ್ತಾ ಇದ್ದೆ ಅವ್ರ ಫಾದರ್ ಮದರ್ ಬಗ್ಗೆ, ಅವ್ರಿಗೆ ಎಷ್ಟು ನಾಲೆಡ್ಜ್ ಇದೆ ಅವ್ರ ಫ್ಯಾಮಿಲಿ ಬಗ್ಗೆ ಅಂತ ತಿಳ್ಕೊಳ್ಳೋಣ ಅಂತ. ಸರಿ, ನಾನು ಚಿಂಟು ಹತ್ರ ಕೇಳಿದೆ, ನಿನ್ನ ಫಾದರ್ ಹೆಸರು ಏನಪ್ಪ ಅಂತ. ಅವನೇನು ಹೇಳ್ದೆ ಗೊತ್ತಾ? 4 ಆಪ್ಷನ್ ಕೊಡಿ ಮ್ಯಾಮ್, ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಹೇಳ್ತೀನಿ ಅಂತಾನೆ. ಏನು ಆ ಥರ ಹೇಳಿದ್ನ? ಅಯ್ಯೋ 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 ನನ್ನ ಬಂಗಾರ, ನಾನು ಹೆಂಗೆ ಹೇಳ್ಕೊಟ್ಟಿದ್ದೀನಿ ಹಂಗೆ ಕೇಳಿದ್ಯಾ? ನಾನೇ ಹೇಳಿದ್ದು, ಮ್ಯಾಮ್ ಯಾವುದೇ ಪ್ರಶ್ನೆ ಕೇಳಿದ್ರೆ 4 ಆಪ್ಷನ್ ಕೇಳು, ಅದರಲ್ಲಿ ಒಂದು ಉತ್ತರ ಇರುತ್ತೆ, ಸೆಲೆಕ್ಟ್ ಮಾಡಿ ಹೇಳ್ಬಿಡು ಅಂತ. ಮತ್ತೆ ಸೈನ್ಸ್ ಟೀಚರು ವಾಟರ್ ಎಲ್ಲಿಂದ ಬರುತ್ತೆ ಅಂತ ಕೇಳಿದೆ, ನಿಮ್ಮ ಮಗ ಹೇಳ್ತಾನೆ ನಲ್ಲಿಂದ ಬರುತ್ತೆ ಅಂತ. ಅದನ್ನು ನಾನೇ ಹೇಳ್ಕೊಟ್ಟಿದ್ದು. ಮಾಲಾ, ಏನ್ ಮಾಲಾ ಇದೆಲ್ಲ? ಸುಮ್ಮನೆ ರೀ, ಯಾಕ್ರಿ? ನಮ್ಮ ಚಿಂಟು ಕೊಟ್ಟಿರೋ ಉತ್ತರಕ್ಕೆ ಮೇಡಮ್ಗಳೇ ಶಾಕ್ ಆಗ್ಬಿಟ್ಟವ್ರೆ. ಕಾರ್ತಿಕ್ ಅವರೇ, ಶಾಕ್ ಆಗ್ಬೇಡಿ, ನಿಮ್ಮ ಮಗ ಯಾವ ಕ್ವಶನ್ ಕೇಳಿದ್ರು ರೆಡಿ ಆನ್ಸರ್ ಇಟ್ಟಿರ್ತಾನೆ. ಈಗ ನಿಮ್ಮೆದ್ರಿಗೆ ಒಂದು ಕ್ವಶನ್ ಕೇಳ್ತೀನಿ, ಕೇಳಿಸ್ಕೊಳ್ಳಿ. ಚಿಂಟು, ನಮಗೆ ಬಿಸಿಲು ಎಲ್ಲಿಂದ ಬರುತ್ತೆ? ನಮಗೆ ಬಿಸಿಲು ಕಿಟಕಿಯಿಂದ ಬರುತ್ತೆ ಮ್ಯಾಮ್. ಮ್ಯಾಮ್, ಇದನ್ನೆಲ್ಲ ನೀವು ಕ್ಲಾಸಲ್ಲಿ ಹೇಳ್ಕೊಟ್ಟಿಲ್ವಾ? ಅವ್ರಿಗೆ ಓನಾಗಿ ಹೇಳಕ್ ಹೇಳ್ತಾ ಇದ್ದೀರಾ? ನೋ ನೋ ನೋ, ನಾವು ಕ್ಲಾಸಲ್ಲಿ ಎಲ್ಲ ಪಾಠನೂ ಮಾಡಿರ್ತೀವಿ. ಹೋಮ್ವರ್ಕ್ ಕೊಟ್ಟಿರ್ತೀವಲ್ಲ, ಅವಾಗ ಮನೇಲಿ ನಿಮ್ಮ ಮಿಸ್ಸಸ್ ಈ ಥರ ಹೇಳ್ಕೊಡೋದು. ನಾನೇ ಹೇಳ್ಕೊಟ್ಟಿದ್ದು. ಇವರು ಬಿಸಿಲು ಹೆಂಗೆ ಬರುತ್ತೆ, ಮಳೆ ಹೆಂಗೆ ಬರುತ್ತೆ ಅಂತ 2-3 ಲೈನ್ ಬರ್ಸ್ಬಿಟ್ಟಿದ್ರು. ಪಾಪ ನನ್ನ ಮಗ ಇನ್ನು ಚಿಕ್ಕವನಲ್ವಾ, ಅದೆಲ್ಲ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ ನಾನು ಒಂದೊಂದೇ ಪದದಲ್ಲಿ ಹೇಳ್ಕೊಟ್ಬಿಟ್ಟಿದ್ದೀನಿ. ಬಿಸಿಲಲ್ಲಿಂದ ಬರುತ್ತೆ, ಕಿಟಕಿಯಿಂದ ಬರುತ್ತೆ ಅಂತ ಹೇಳು ಚಿಂಟು ಅಂತ ನಾನೇ ಹೇಳ್ಕೊಟ್ಟಿದ್ದು. ನಮ್ಮ ಮಮ್ಮಿ ನಿಮ್ಮನ್ನ ಏನಂತ ಕರೀತಾರೆ ಗೊತ್ತಾ? ಕಡ್ಡಿ ಮಿಸ್ಸು ಅಂತ. ವಾಟ್? ಕಡ್ಡಿ ಅಂತ ಕರೀತಾರ? ಏನ್ರಿ ಕಾರ್ತಿಕ್ ಅವರೇ ಇದೆಲ್ಲ? ಒಬ್ಬ ಸ್ಕೂಲ್ ಪ್ರಿನ್ಸಿಪಲ್ಗೆ ಈ ಥರನಾ ರೆಸ್ಪೆಕ್ಟ್ ಮಾಡೋದು? ಈ ಥರ ಮಾತಾಡಿದ್ರೆ ಮಕ್ಕಳು ನಮ್ಗೆ ಹೆಂಗ್ ರೆಸ್ಪೆಕ್ಟ್ ಮಾಡ್ತಾರೆ ಸ್ಕೂಲಲ್ಲಿ? ನಿಮ್ಮ ಮಗನಿಗೆ ಒಂದು ಸ್ವಲ್ಪನೂ ಡಿಸಿಪ್ಲಿನ್ ಇಲ್ಲ. ನಾವೊಂದು ಹೇಳಿದ್ರೆ ಅವನೊಂದು ಹೇಳ್ತಾನೆ. ದಯವಿಟ್ಟು ನೀವೀಗ ಹೋಗ್ಬೋದು. ನೀವು ಕರೆಕ್ಟಾಗಿ ಮನೇಲಿ ಡಿಸಿಪ್ಲಿನ್ ಹೇಳ್ಕೊಟ್ರೆ ಸ್ಕೂಲಿಗೆ ಕಳಿಸಿ, ಇಲ್ಲ ಅಂದ್ರೆ ನಿಮ್ಮ ಮಗನಿಗೆ ನಿಮ್ಮ ಹೆಂಡತಿನೇ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರಲ್ವಾ, ಮನೇಲಿ ಇಟ್ಕೊಂಡು ಪಾಠ ಹೇಳ್ಕೊಡಿ. ಮೇಡಮ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನ್ನ ಹೆಂಡತಿ ಮಾಲಾ ಸ್ವಲ್ಪ ಹಳ್ಳಿ ಕಡೆಯವಳು, ಅವಳಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಅದು ಅಲ್ಲದೆ ಸ್ವಲ್ಪ ಹುಡುಗಾಟ ಜಾಸ್ತಿ ಅವಳು, ಅದಕ್ಕೆ ಹಂಗೆ ಮಾತಾಡ್ತಾಳೆ. ನಿಮ್ಮೊಬ್ಬರಿಗೆ ಅಂತಲ್ಲ ಮ್ಯಾಮ್, ನಮ್ಮನೇಲೂ ಎಲ್ಲರಿಗೂ ರೇಗಿಸ್ತಾ ಇರ್ತಾಳೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೋಡಿ ಕಾರ್ತಿಕ್ ಅವರ, ನೀವು ಮನೇಲಿ ಹೇಗಾದ್ರೂ ಇರಿ, ಆದ್ರೆ ಸ್ಕೂಲ್ ಅಂದಮೇಲೆ ಒಂದು ಡಿಸಿಪ್ಲಿನ್ ಇರುತ್ತೆ. ಟೀಚರ್ಸ್ಗಳಿಗೆ ಮರ್ಯಾದೆ ಕೊಡಬೇಕು, ಅವಾಗ ಮಕ್ಕಳಲ್ಲಿ ಒಂದು ರೆಸ್ಪೆಕ್ಟ್ ಕೊಡುವಂತಹ ಗುಣ ಬೆಳೆಯುತ್ತೆ. ನಿಮ್ಮ ಹೆಂಡತಿ ಈ ಥರ ಹೇಳ್ಕೊಟ್ರೆ ಮಗುಗೆ ಹೆಂಗ್ರಿ ಬರುತ್ತೆ ರೆಸ್ಪೆಕ್ಟ್ ಕೊಡೋ ಬುದ್ಧಿ? ಯಾಕೆ ಮೇಡಮ್ ಅವರೇ ಇಷ್ಟೊಂದು ಸಿಟ್ಟಾಗಿದ್ದೀರಾ? ನೀವು ನೋಡಕ್ಕೆ ಕಡ್ಡಿ ತರ ಇದ್ದೀರಲ್ಲ, ಅದಕ್ಕೆ ಅಂದೆ. ಅದರಲ್ಲಿ ಏನು ತಪ್ಪು? ನೋಡಿ ನೋಡಿ ಹೇಗ್ ಮಾತಾಡ್ತಾರೆ ನೋಡಿ ನಿಮ್ಮ ವೈಫು. ಮತ್ತೆ ಸೋಫಾ ಮೇಲೆ ಹತ್ಕೊಂಡು ನಿಂತಿದಾರಲ್ಲ, ಸೋಫಾ ಮೇಲೆ ನಿಂತ್ಕೋತಾರಾ? ಮಾಲಾ, ಸೋಫಾ ಮೇಲೆ ಯಾಕೆ ನಿಂತಿದ್ಯಾ? ಕೆಳಗಡೆ ನಿಂತ್ಕೋ. ಏನ್ ಮೇಡಮ್ ಅವರೇ ಇಷ್ಟೊಂದು ಕಂಡೀಷನ್ ಹಾಕ್ತೀರಾ? ಸೋಫಾ ಮೇಲೆ ನಿಂತ್ಕೋಬೇಡ ಅಂತೀರಾ, ಕುರ್ಚಿ ಮೇಲೆ ನಿಂತ್ಕೋಬೇಡ ಅಂತೀರಾ. ಇನ್ನು ಮಕ್ಕಳಿಗೆ ಇನ್ಯಾವ ತರ ಕಂಡೀಷನ್ ಹಾಕ್ಬೇಡ ನೀವು? ಈ ತರ ಎಲ್ಲ ಕಂಡೀಷನ್ ಹಾಕಿದ್ರೆ ಜಾಲಿಯಾಗಿರಕ್ಕಾಗಲ್ಲ ಮೇಡಮ್ ಅವರೇ. ಯಾವಾಗ್ಲೂ ಜಾಲಿಯಾಗಿರ್ಬೇಕು. ಮಕ್ಕಳನ್ನ ಫ್ರೀಯಾಗಿ ಬಿಟ್ಬಿಡಿ, ಅವ್ರ ಇಷ್ಟ ಬಂದಂಗೆ ಇರ್ಲಿ. ವಾಟ್? ಮಕ್ಕಳನ್ನ ಜಾಲಿಯಾಗಿರಕ್ ಬಿಡ್ಬೇಕಾ? ನೀವೇನ್ ಸ್ಕೂಲ್ ಕಳಿಸ್ತಾ ಇದ್ದೀರಾ, ಪಿಕ್ನಿಕ್ ಕಳಿಸ್ತಾ ಇದ್ದೀರೇನ್ರಿ? ಏನ್ ಮಾತಾಡ್ತಾ ಇದ್ದೀರಾ ನೀವು? ನೋಡಿ ಮೇಡಮ್ ಅವರೇ, ನಾನು ಓದಿರೋದು 8ನೇ ಕ್ಲಾಸೇ ಇರ್ಬೋದು. ನನ್ನ ಅಭಿಪ್ರಾಯದಲ್ಲಿ ಮಕ್ಕಳನ್ನು ಜಾಲಿಯಾಗಿ ಬಿಟ್ರೆ ಅವ್ರು ಪಾಠ ಕಲಿಯೋದು. ನೀವೆಲ್ಲಾರನ್ನೂ ಹಿಡ್ಕೊಂಡು ಕೋಣೆ ಒಳಗಡೆ ಕೂರ್ಸ್ಕೊಬಿಟ್ರೆ ಒಳ್ಳೆ ಜೈಲು ಕೂಡ್ದಂಗೆ ಅವ್ರು ಹೆಂಗ್ ಕಲಿತಾರೆ? ಆಯ್ತಾಯ್ತು, ಈಗ ನೀವು ನಿಮ್ಮ ಅಭಿಪ್ರಾಯ ಕೊಟ್ಟಿದ್ದೀರಲ್ವಾ, ಅದನ್ನೇ ಫಾಲೋ ಮಾಡ್ತೀವಿ. ಈಗ ನಿಮ್ಮ ಡೌಟ್ ಎಲ್ಲ ಮುಗ್ದಿದ್ರೆ ತಾವು ಹೊರಡ್ಬೋದು. ಈಗ ಸರಿಯಾಗಿ ಹೇಳಿದ್ರಿ ನೋಡಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ನಡಿ ಹೋಗೋಣ. ಇದೇ ಲಾಸ್ಟ್ ಪೇರೆಂಟ್ಸ್ ಮೀಟಿಂಗು ನಿನ್ನ ಜೊತೆ. ಇನ್ಯಾವತ್ತೂ ನೀನು ಕರ್ಕೊಬರಲ್ಲ, ನಾನು ಒಬ್ಬನೇ ಬರ್ತೀನಿ. ಐ ಲೈಕ್ ಯು ಸೋ ಮಚ್. ಮಾಲಾ, ನಿಂಗೆ ಸೀರಿಯಸ್ನೆಸ್ ಇಲ್ಲ ಅಲ್ವಾ?
ಓಕೆ ಮೇಡಮ್ ಅವರೇ, ನಾವು ಬರ್ತೀವಿ. ಉಫ್, ಇವರೊಬ್ಬರ ಜೊತೆ ಮಾತಾಡೋರಿಗೆ ಇಷ್ಟು ಸಾಕಾಗೋಯ್ತು ನನಗೆ. ಈ ಮಹಾಲಕ್ಷ್ಮಿ ಅವ್ರು ಏನು ಇಷ್ಟೊಂದು ಮಾತಾಡ್ತಾರೆ, ಅವ್ರು ಮಾತಾಡೋದಕ್ಕೆ ಕನೆಕ್ಷನೇ ಇರಲ್ಲ. ಸರ್, ನೆಕ್ಸ್ಟ್ ಪೇಷಂಟು ರಿಪೋರ್ಟ್ನ ನಿಮ್ಮ ಟೇಬಲ್ ಮೇಲೆ ಇಟ್ಟಿದ್ದೀನಿ, ಅವ್ರನ್ನ ಒಳಗಡೆ ಕಳಿಸ್ಲಾ ಸರ್? ಹಾಂ ಕಳಿಸಿ ಕಳಿಸಿ. ಓಕೆ ಸರ್. ನಮಸ್ಕಾರ ಡಾಕ್ಟ್ರಿಗೆ. ಓ ಗೌಡ್ರು, ಶಾಂತಕ್ಕ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳೋದಿರ್ಲಿ, ನಿಮ್ಮ ಟೇಬಲ್ ಮೇಲೆ ನಮ್ಮ ರಿಪೋರ್ಟ್ ಇಟ್ಟಿದ್ದೀರಾ ಅಂತಲ್ಲ ನಿಮ್ಮ ನರ್ಸ್ ದವ್ವ, ನೋಡ್ಬಿಟ್ಟು ಅದೇನು ಅಂತ ಹೇಳ್ತೀರಾ? ದವ್ವಲ್ಲ ಅವಳು, ದಿಯಾ ದಿಯಾ. ಅಯ್ಯೋ, ಅವಳ ಹೆಸರು ಏನಾರು ಆಗ್ಲಿ, ನಮ್ಮ ರಿಪೋರ್ಟ್ ನೋಡ್ಬಿಟ್ಟು ಹೇಳಿ ಡಾಕ್ಟ್ರೇ. ರಿಪೋರ್ಟಲ್ಲಿ ಏನಿರುತ್ತೆ, ನೆಗೆಟಿವ್ ಅಂತಾನೆ ಇರುತ್ತೆ. ಆದ್ರೆ ಇನ್ನೊಂದು ಸ್ವಲ್ಪ ಟೆಸ್ಟ್ಗಳು ಬರೀತೀನಿ, ಒಂದಷ್ಟು ಬಿಲ್ ಕಟ್ಲಿ. ಗೌಡ್ರೆ, ರಿಪೋರ್ಟ್ ಎಲ್ಲ ಚೆಕ್ ಮಾಡಿದೆ. ಶಾಂತಕ್ ಅವ್ರಿಗೆ ಈಗ 3 ತಿಂಗಳು ತುಂಬಿದೆ, 4ನೇ ತಿಂಗಳು ನಡೀತಾ ಇದೆ, ಮಗು ಆರೋಗ್ಯವಾಗಿದೆ. ಎಲ್ಲ ಕಳ್ಳನ ಮಗನೇ, ಈ ರಿಪೋರ್ಟ್ನ ತಗೊಂಡೋಗಿ ನಾನು ಬೇರೆ ಡಾಕ್ಟರ್ ಹತ್ರ ತೋರ್ಸ್ಕೊ ಬಂದಿದ್ದೀನಿ. ಏನೂ ಇಲ್ಲ, ನೆಗೆಟಿವ್ ಅಂತ ಹೇಳಿದ್ದಾರೆ. ಸತ್ಯ ತಲೆ ಮೇಲೆ ಹೊಡೆದಂಗೆ ಹೆಂಗೆ ಸುಳ್ಳು ಹೇಳ್ತಾವನೆ ಇವನು. ಈ ನನ್ನ ಮಗನಿಗೆ ಏನು ಮಾಡ್ಬೇಕೀಗ? ಏನ್ರಿ ಇವನು ಮಗುಗಿಗೂ ಅಂತ ಇದ್ದಾನೆ? ನೀವು ನೋಡಿದ ರಿಪೋರ್ಟ್ ನೆಗೆಟಿವ್ ಬಂತು ಅಂತ ತೋರ್ಸ್ಕೊ ಬಂದೆ ಅಂದ್ರಿ ನನ್ನ ಜೊತೆ. ಹೌದು ಶಾಂತ, ನೆಗೆಟಿವ್ ಅಂತಾನೆ ಬಂದಿದೆ. ಈ ನನ್ನ ಮಗ ನಮ್ಮ ಹತ್ರ ದುಡ್ಡು ಕೇಳೋಕ್ಕೆ ಏನೇನೋ ಪ್ಲ್ಯಾನ್ ಹಾಕೊಂಡು ಸುಳ್ಳು ಮೇಲೆ ಸುಳ್ಳು ಹೇಳ್ತಾವನೆ. ನೀನು ರೆಡಿ ಆಗು ಶಾಂತ, ಇವನಿಗೊಂದು ಗ್ರಾಚಾರ ಬಿಡ್ಸೋಣ ಇವತ್ತು. ಓಹೋ ಹೋ ಹೋ, ಹಂಗ? ಸರಿ ಸರಿ, ಇನ್ನೂ ಏನೇನು ಹೇಳ್ತಾನೆ ಕೇಳಿಸ್ಕೊಳ್ರಿ. ಗೌಡ್ರೆ, ಒಂದಷ್ಟು ಟೆಸ್ಟ್ಗಳು ಬರೀತೀನಿ, ಅದೆಲ್ಲ ನಮ್ಮ ಹಾಸ್ಪಿಟ್ಲಲ್ಲಿ ಮಾಡಿಸ್ಬಿಡಿ. ಹ್ಞೂ ಬರೀರಿ, ಒಂದು ಯಾಕೆ 10 ಟೆಸ್ಟ್ ಬೇಕಾದ್ರೂ ಬರೀರಿ, ಮಾಡಿಸ್ತೀನಿ ನಾನು. ಅಯ್ಯೋ, ನೀವು ಹೇಳಿರೋ ಖುಷಿಗೆ ಎಷ್ಟು ಟೆಸ್ಟ್ ಬೇಕಾದ್ರೂ ಮಾಡಿಸವ. ಮತ್ತು ಮಗು ಹೆಣ್ಮಗುನ ಗಂಡು ಮಗುನ, ಏನೋ ಮಲ್ಕೊಂಡಿದ್ಯಾ ಕೂತ್ಕೊಂಡಿದ್ಯಾ ಎಲ್ಲನೂ ಹೇಳೋಕ್ಕಾಗುತ್ತೆ ಡಾಕ್ಟ್ರೇ? ಅದನ್ನೆಲ್ಲ ಹೆಂಗೆ ಹೇಳೋಕ್ಕಾಗುತ್ತೆ? ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಯಾಕೆ ಡಾಕ್ಟರ್ ಶಾಕ್ ಆಗ್ಬಿಟ್ರಿ? ನಿಮ್ಮ ಕೈ ಹೇಳಕ್ಕಾಗುತ್ತೆ, ಯಾಕಂದ್ರೆ ನೀವು ಬೇರೆ ಡಾಕ್ಟರ್ ತರ ಅಲ್ವಲ್ಲ. ಇಲ್ದೇ ಇರೋದ್ನು ಇದೆ ಅಂತ ಹೇಳ್ತೀರಾ, ಇರೋದ್ನು ಇಲ್ಲ ಅಂತ ಹೇಳ್ತೀರಾ, ಅದಕ್ಕೆ ಕೇಳ್ದ ಅಷ್ಟೇ. ಹೇಳಿ, ಪರವಾಗಿಲ್ಲ. ನಮ್ಮ ಪಾಪು ಏನು ಓಡಾಡ್ತಾ ಇದೆಯಾ, ಮಲಗಿದೆಯಾ, ಏನು ಮಾಡ್ತಾ ಇದೆ? ಇವ್ರಿಗೇನಾದ್ರು ಗೊತ್ತಾಗೋಯ್ತಾ ನಾ ಸುಳ್ಳು ಹೇಳ್ತಾ ಇದ್ದೀನಿ ಅಂತ? ಆದರೂ ಸ್ವಲ್ಪ ಮೇಂಟೈನ್ ಮಾಡುವ. ಶಾಂತಕವ್ರೆ, ನಿಮಗೆ 6 ತಿಂಗಳು ತುಂಬುತ್ತಲ್ಲ, ಆವಾಗ ಏನು ಮಾಡ್ತಾ ಇದೆ ಅಂತ ಹೇಳ್ತೀನಿ. ಇವಾಗ ಹೇಳೋಕ್ಕಾಗಲ್ಲ. ಇವಾಗ ಇಷ್ಟು ಟೆಸ್ಟ್ನ ನೀವು ಮಾಡಿಸ್ಕೊಬಂದ್ಬಿಡಿ, ಇನ್ನೇನಾದ್ರು ಹೇಳೋಕ್ಕಾದ್ರೆ ಆಮೇಲೆ ಹೇಳ್ತೀನಿ. ಏ, ಎದ್ದು ಬಾರೋ ಇಲ್ಲಿಗೆ. ನೆಕ್ಸ್ಟ್ ಏನು ಹೇಳಬೇಕು ಅಂತ ನಾನು ಹೇಳ್ತೀನಿ ಈಗ. ಯಾಕೆ ಇದ್ದಕ್ಕಿದ್ದಂಗೆ ರಿಯಾಕ್ಷನ್ನೇ ಚೇಂಜ್ ಮಾಡ್ತಾ ಇದ್ದೀರಾ? ನಾನು ಒಬ್ಬ ಡಾಕ್ಟ್ರು, ನನಗೆ ರೆಸ್ಪೆಕ್ಟಿಂದ ಮಾತಾಡಿಸ್ಬೇಕು ನೀವು. ಈ ಥರ ಎಲ್ಲ ಏಕೋಚನದಲ್ಲಿ ನೋ ಅಂತೆಲ್ಲ ಮಾತಾಡಿಸ್ಬಾರ್ದು. ಡಾಕ್ಟ್ರಾ, ನೀನು ಒಬ್ಬ ಡಾಕ್ಟ್ರಾ? ಯಾರ ಹತ್ರ ಹೇಳ್ತಾ ಇದೀಯಾ ಒಂದು ಮೊಟ್ಟೆಯ ಕತೆನಾ? ಎದ್ದು ಬರ್ತೀಯಲ್ಲ, ನಾನೇ ಅಲ್ಲಿಗೆ ಬಂದು ನಿನ್ನ ಒಂದು ಕೈಲಿ ಎತ್ಕೊಳ್ಳ ಈ ಕಡೆಗೆ. ಯಾಕೆ ಶಾಂತಕ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಈ ಟೈಮಲ್ಲಿ ನೀವು ಹಿಂಗೆಲ್ಲ ಇರಬಾರ್ದು, ಚೆನ್ನಾಗಿ ರೆಸ್ಟ್ ಮಾಡಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ. ಯಾರ ಕಿವಿ ಹೂ ಮುಡಿಸ್ತಾ ಇದೀಯಾ? ನೀನ್ ಯಾವ ಡಾಕ್ಟರ್? ನಿನ್ ಬಾಯಿ ಮಣ್ಣು ಹಾಕರ. ನಾನು ಬಸ್ರಿ ಇಲ್ದಿರೋ ಬಸ್ರಿ ಅಂತ ಹೇಳ್ಬಿಟ್ಟು ನನ್ನ ಮಾನ ಮರೆದಿನ ಬೀದಿಲಿ ನಾರಾಜ್ ಹಾಕ್ಬಿಟ್ಟಲ್ಲೋ. ನಿನ್ ಬಾಯಿ ಮಣ್ಣು ಹಾಕರ. ನಿನ್ ಕೈಗೆ ಎಳ್ಳಾಗ್ರ ಕಚ್ಚ, ನಿನ್ ಕೈ ಸೇದುವಾಗ. ಅಯ್ಯಯ್ಯೋ, ಏನಿದು? ಡಾಕ್ಟರ್ ಅನ್ನೋ ರೆಸ್ಪೆಕ್ಟು ಇಲ್ದೇ ಈ ಥರ ಮಾತಾಡ್ತಾ ಇದ್ದೀರಾ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಕಿತ್ತೋದ್ ನನ್ನ ಮಗನೇ, ಯಾವ ಮರ್ಯಾದೆ ಕೊಟ್ಟರು ನಿಂಗೆ? ನಮ್ಮ ಮಾನ ಮರ್ಯಾದೆನೆಲ್ಲ 3 ಕಾಸಿಗೆ ಹರಾಜ್ ಹಾಕ್ಬಿಟ್ಟು ಇಲ್ಲಿ ನಿಂತಿದ್ಯಾ ಡಾಕ್ಟ್ರು ಅನ್ಕೊಂಡು. ನೀನು ಅಂತ ಹೇಳ್ಬೋರ್ಡ್ ನನ್ನ ಮಗ ಅಂತ ಇಡೀ ಊರಿಗೆ ಗೊತ್ತು. ನಮ್ಮಪ್ಪ ನಿನ್ನನ್ನು ಕರ್ಸೋರಲ್ಲ, ನೀನು ಬಂದಾಗಲೇ ಡೌಟ್ ಇತ್ತು ನನಗೆ. ನನ್ನ ಶಾಂತ ಸಂಸಾರದಲ್ಲಿ ಉಳಿಯಿಂಡಾಕ್ ನೋಡ್ತಿದ್ದೆ ಅಲ್ವಾ ನೀನು? ಅದು ಏನೋ ಅದ್ದದ್ದು ಇದ್ದಿದ್ದು ಅಂತ ಬೆಕ್ಕಳ್ತಾ ಇದೀಯಾ? ಬೊಗಳು. ಯಾಕೆ ಬಂದು ನಮ್ಮ ಮನೇಲಿ ಸುಳ್ಳು ಹೇಳ್ದೆ ನೀನು ಅಂತ ಬೊಗಳು? ಇಲ್ಲಪ್ಪ, ನಾನು ಸುಳ್ಳು ಹೇಳಿಲ್ಲ, ನಾನು ನಿಜನೇ ಹೇಳಿರೋದು. ನೋಡಿ ಡಾಕ್ಟ್ರೇ, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ನಾನು ನಿಮ್ಮ ಮೇಲೆ ಕೈ ಮಾಡಂಗೆ ಮಾಡಬೇಡಿ. ನನಗೆ ಸತ್ಯ ಎಲ್ಲ ಗೊತ್ತಾಗಿದೆ. ರಿಪೋರ್ಟ್ ತೊಗೊಂಡೋಗಿ ಬೇರೆ ಕಡೆ ಹೋಗಿ ತೋರಿಸ್ಕೊಂಡು ಬಂದಿದ್ದೀನಿ ನಾನು. ಎಲ್ಲ ನೆಗೆಟಿವ್ ಅಂತ ಬಂದಿದೆ. ಯಾಕೆ ಶಾಂತ ಪ್ರೆಗ್ನೆಂಟು ಅಂತ ಸುಳ್ಳು ಹೇಳಿದ್ರಿ? ಅದು ಉತ್ತರ ಬೇಕು ನನಗೆ. ಮಾತಾಡಿ ಡಾಕ್ಟ್ರೇ, ಯಾಕೆ ಮಿಕ ಅಂತ ನೋಡ್ತಾ ನಿಂತಿದ್ದೀರಾ? ಏನು ಅಂತ ಬೊಗಳ್ತೀರಾ ಏನಿವಾಗ? ಓ, ಹಳ್ಳಿಯವರು ಶಾಂತಕ್ಕನಿಗೆ ಏನು ಗೊತ್ತಾದ್ದು ಅಂತ ತಿಳ್ಕೊಬಿಟ್ಟಿದ್ದೆ ನೀನು. ನನ್ನ ಸವಾಸಕ್ಕೆ ಬಂದರೆ ನಾನಂತೂ ಬಿಡಲ್ಲ, ಸತ್ಯ ಗೊತ್ತಾಗೋವರೆಗೂ ಬಿಡಲ್ಲ. ನಿನ್ನ ಆಸ್ಪತ್ರೆನ ಮುಚ್ಚಿಸ್ಬಿಡ್ತೀನಿ, ನಿನ್ನ ರೋಡಲ್ಲಿ ಹರಾಜ್ ಹಾಕ್ಸ್ಬಿಡ್ತೀನಿ. ಹೇಳ್ತಿ ಏನಿವಾಗ? ಅಯ್ಯಯ್ಯೋ, ನಾನು ಎಂಥ ಕೆಲಸ ಮಾಡ್ಕೊಬಿಟ್ನಪ್ಪ. ಈಗ ನಿಜ ಹೇಳಿದ್ರೆ ಹೆಂಗಸು ಇನ್ನೂ ಜೋರು ಬಾಯಿ ಮಾಡಿಬಿಟ್ರೆ ಸ್ಟಾಪ್ ಮುಂದೆ ನಾನು ಮರಿದೇ ಹೋಯ್ತದಲ್ಲ. ಏನು ಮಾಡಲಿ ಈಗ? ಡಾಕ್ಟ್ರೇ, ನಿಮ್ಮನ್ನೇ ಕೇಳ್ತಿರೋದು, ಮಾತಾಡಿ. ಇನ್ನೊಂದ್ಸಲ ಟೆಸ್ಟ್ ಮಾಡೋಣ. ಟೆಸ್ಟ್ ಮಾಡಿಬಿಟ್ಟು ರಿಪೋರ್ಟ್ ನೋಡಿ ಹೇಳ್ತೀನಿ ಬಿಡಿ. ಹೇಳ್ತೀಯ ಏನಿವಾಗ? ಬರೀ ಮಾತಿಗೆ ಬಗ್ಗಲ್ಲ ನೀನು.
ಶಾಂತಕವ್ರೆ, ಒಬ್ಬ ಡಾಕ್ಟ್ರು ಅನ್ನೋದು ನೋಡ್ದೆ ಇದ್ರೆ ಕಪ್ಪಲ್ಲೇ ಸೇರಿಸಿ ಹೊಡೆದ್ಬಿಟ್ಟಲ್ಲ ಶಾಂತಕವ್ರೆ. ಡಾಕ್ಟರ್ ಬಗ್ಗೆ ನನಗೂ ಬಹಳ ಗೌರವ ಇದೆ ಡಾಕ್ಟ್ರೇ. ಡಾಕ್ಟ್ರು ಅಂದ್ರೆ ಏನ್ ಅನ್ಕೊಂಡಿದ್ದೀರಿ? ದೇವ್ರ ಸಮಾನ. ರೋಗಿಗಳು ಅವ್ರ ಹತ್ರ ಏನೇ ಸಮಸ್ಯೆ ಇದ್ರೂ ಮುಚ್ಚುಮರೆ ಇಲ್ಲದೆ ಡಾಕ್ಟರ್ ಹತ್ರ ಹೇಳ್ಕೊತಾರೆ. ಮನೆಯವ್ರ ಹತ್ರ ಹೇಳಿಲ್ಲ ಅಂದ್ರೆ ನಿಮ್ಮ ಹತ್ರ ಹೇಳ್ತಾರೆ. ಆದ್ರೆ ನೀವೇನ್ ಮಾಡ್ಬೇಕು? ಪ್ರಾಮಾಣಿಕವಾಗಿ ಚಿಕಿತ್ಸೆ ಕೊಡ್ಬೇಕು ನಮ್ಗೆ. ಇಲ್ದೇ ಇರೋದೆಲ್ಲ ಹೇಳಿ ಹೇಳಿ ನೀವು ಮಾಡೋ ಒಂದೊಂದು ಅವಾಂತರಕ್ಕೆ ಮನೇಲಿ ನಮ್ಮ ಮರ್ಯಾದೆ ಹೋಗ್ತಾ ಇದೆ. ಹೌದು ಡಾಕ್ಟ್ರೇ, ನೀವು ಹೇಳಿರೋ ಒಂದು ಸುಳ್ಳಿಂದ ನಮ್ಮ ಮನೇಲಿ ಎಷ್ಟು ಪರಿಸ್ಥಿತಿ ಕೆಟ್ಟೋಗಿದೆ ಗೊತ್ತಾ ನಿಮಗೆ? ಅದಕ್ಕೆ ನಮಗೆ ಬೇಜಾರಾಗಿರೋದು. ಈಗ ಸತ್ಯ ಏನು ಅಂತ ಹೇಳ್ತೀರಾ ಇಲ್ವಾ ಈಗ? ಹೇಳ್ತೀನಿ ಗೌಡ್ರೆ, ಎಲ್ಲಾನು ಹೇಳ್ಬಿಡ್ತೀನಿ. ಹೇಳಿ ಡಾಕ್ಟ್ರೆ, ಈ ತರ ಬಿಟ್ಟು 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 ಮಾತಾಡಬೇಡಿ. ನಂಗೆ BP ರೈಸ್ ಆಗ್ಬಿಡುತ್ತೆ. ರೈಸ್ ಆಗ್ಬಿಟ್ರೆ ಎದುರುಗಡೆ ಯಾರಿದ್ದಾರೆ ಅಂತಾನೂ ಗೊತ್ತಾಗಲ್ಲ. ನೆಲಕ್ಕೆ ಹಾಕೊಂಡು ತುಳಿದು ಬಿಡ್ತೀನಿ ನಾನು. ಬೇಗ ಹೇಳಿ, ನಮಗೆ ಟೈಮ್ ಇಲ್ಲ. ಅಯ್ಯೋ ಹೇಳ್ತೀನಿ ಶಾಂತಕವ್ರೆ, ಸಮಾಧಾನ ಮಾಡ್ಕೊಳ್ಳಿ. ನನಗೆ ಅಜ್ಜಯ್ಯ ಫೋನ್ ಮಾಡಿಬಿಟ್ಟು ನನ್ನ ಸೊಸೆಗೆ ಹುಷಾರಿಲ್ಲ, ಟೆಸ್ಟ್ ಮಾಡಬೇಕು, ಮನೆಗೆ ಬನ್ನಿ ಅಂದರು. ಆಗ ನಾನು ಒಂದು ಯೋಚನೆ ಮಾಡಿದೆ, ಹೆಂಗೂ ದುಡ್ಡಿರೋರು ಅದು ಇದು ಟೆಸ್ಟ್ ಬರೆದ್ಬಿಟ್ಟು ಸ್ವಲ್ಪ ಬಿಸ್ನೆಸ್ ಮಾಡ್ಕೊಬಿಡುವ ಅಂತ ಬಂದೆ. ಮನೇಲಿ ಬಂದು ನೋಡಿದ್ರೆ ಆ ಒಂದು ಸಿಚುವೇಶನ್ ನೋಡಿ ನನಗೊಂದು ಸ್ವಲ್ಪ ಅರ್ಥ ಆಯಿತು. ಆವಾಗ ನಾನು ಶಾಂತಕವ್ರನ್ನ ಟೆಸ್ಟ್ ಮಾಡಿಬಿಟ್ಟು ಅವ್ರ ತಾಯಿ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟೆ. ಅವಾಗ ಎಲ್ಲರೂ ಖುಷಿ ಆಗ್ಬಿಟ್ರು. ಇದನ್ನೇ ಮೇಂಟೈನ್ ಮಾಡೋಣ, ಇನ್ನೊಂದು ಸ್ವಲ್ಪ ಬಿಸ್ನೆಸ್ ಮಾಡ್ಕೊಳ್ಳೋಣ ಅಂತ. ಅದನ್ನೇ ನಿಜ ಅಂತ ಹೇಳ್ಬಿಟ್ಟು ತಾತೆಯವ್ರ ಹತ್ರ ನಾನು ಸ್ವಲ್ಪ ಅಮೌಂಟ್ ಇಸ್ಕೊಂಡು ಬಂದ್ಬಿಟ್ಟೆ. ಇಷ್ಟೇ ನಡೆದಿದ್ದು. ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಅವ್ವ, ಅಲ್ಲಲ್ಲ ಡಾಕ್ಟ್ರೇ, ಎಷ್ಟು ಚೆನ್ನಾಗಿ ಸರ ಪೋಣಿಸ್ದಂಗೆ ಸುಳ್ಳನ್ನ ಪೋಣಿಸ್ಕೊ ಬಂದ್ಬಿಟ್ಟಿದ್ದೀರಾ ನೋಡಿ. ನೀವು ಹೇಳಿರೋ ಅದೊಂದು ಸುಳ್ಳಿಂದ ನಮ್ಮ ಮನೇಲಿ ಏನೇನಾಗಿದೆ ಗೊತ್ತಾ? ತಾಯಿ ಮಕ್ಕಳ ನಡುವೆ ಆಯ್ತಾ ಇಲ್ಲ, ತಂದೆ ಮಕ್ಕಳ ನಡುವೆ ಆಯ್ತಾ ಇಲ್ಲ. ಸೊಸೆ ನನ್ನ ಕಾಲ್ ಕೆಳಗಿದ್ದವಳು ತಲೆ ಮೇಲೆ ಕೂತ್ಕೊಂಡು ಬಾಯಿಗೆ ಬಂದ ಮಾತಾಡ್ತಾವಳೆ. ಯಾರಿಗೂ ಮುಖ ತೋರ್ಸಕ್ಕಾಯಿಲ್ಲ, ಉತ್ತರ ಕೊಡಕ್ಕಾಯ್ತಾ ಇಲ್ಲ. ನೀವು ಮಾಡಿರೋ ಒಂದೊಂದು ಅವಾಂತರಕ್ಕೆ ಏನು ಮಾಡಲಿ ನಾನು ಈಗ ನಿಮ್ಮನ್ನ? ಶಾಂತ ಸಮಾಧಾನ ಮಾಡ್ಕೋ. ಈಗ ನಾವು ಕಿರ್ಚಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇದನ್ನು ನೀಟಾಗಿ ಬಗೆಹರಿಸೋಣ. ಗೌಡ್ರೆ, ನನ್ನಿಂದ ತಪ್ಪಾಗ್ಬಿಟ್ಟಿದೆ ಗೌಡ್ರೆ. ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀನಿ. ದಯವಿಟ್ಟು ನನ್ನ ಹೆಸರು, ಆಸ್ಪತ್ರೆ ಹೆಸರು ಹಾಳಾಗಬಾರ್ದು ಗೌಡ್ರೆ, ಪ್ಲೀಸ್. ನಿನ್ನ ಹೆಸರು, ಆಸ್ಪತ್ರೆ ಹೆಸರು ಹಾಳಾಗಬಾರ್ದು. ನಮ್ಮ ಹೆಸರು ಹಾಳಾದ್ರೂ ಪರವಾಗಿಲ್ಲ ನನಗೆ. ನಿಮ್ಮ ಥರ ಸ್ವಾರ್ಥಿಗಳೆಲ್ಲ ಈ ಥರ ಸೇವೆ ಮಾಡಕ್ಕೆ ಬರಬಾರ್ದು. ನೀವು ಸಾರ್ವಜನಿಕರಿಗೆ ಸೇವೆ ಮಾಡಬೇಕು. ಈ ಥರ ಸುಳ್ಳು ತಟ್ವಾಟ ಹೇಳ್ಕೊಂಡು ಬೇರೆ ಜೀವನನ ಹಾಳು ಮಾಡಬಾರ್ದು ಡಾಕ್ಟ್ರೇ. ಸರಿ ಡಾಕ್ಟ್ರೆ, ನೀವು ಅಳಬೇಡಿ. ಈಗ ಆಗಿದ್ದೆಲ್ಲ ಆಗೋಯ್ತು. ಈಗ ನೀವೇನು ಮಾಡಬೇಕು ಅಂದರೆ, ನಮ್ಮ ಮನೆಗೆ ನೀವೇ ಖುದ್ದು ರಿಪೋರ್ಟ್ ತೊಗೊಬಂದು ನಾನು ಹೇಳಿದ್ದು ಸುಳ್ಳು ಅಂತ ಒಪ್ಕೊಂಡು ಆ ರಿಪೋರ್ಟ್ನ ತೋರಿಸಿ ಶಾಂತ ಪ್ರೆಗ್ನೆಂಟ್ ಅಲ್ಲ ಅಂತ ನೀವೆಲ್ಲರ ಮುಂದೆ ಹೇಳಬೇಕು. ಫಸ್ಟು ನಮ್ಮ ಅಪ್ಪನಿಗೆ ಅರ್ಥ ಮಾಡಿಸ್ಬೇಕು ನೀವು. ಆಮೇಲೆ ಮನೇಲೆಲ್ಲ ಹೇಳ್ಬೇಕು. ಅಷ್ಟೇ ಈಗ ನೀವು ಮಾಡಬೇಕಾಗಿರೋದು. ಆಯಿತು ಗೌಡ್ರೆ, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ. ಸರಿ ಸರಿ. ಮತ್ತೆ ಮನೆಗೆ ಬಂದು ಗಣೇಶನ್ ಮಾಡೋದ್ರೆ ಅವ್ರ ಅಪ್ಪ ಶಿವಪ್ಪನ್ ಮಾಡಬೇಡಿ. ನಮ್ಮ ಯಜಮಾನರು ಏನು ಹೇಳಿದಾರೋ ಅದನ್ನಷ್ಟೇ ಹೇಳಿ ಅಲ್ಲಿ. ಸರಿ ಶಾಂತಕವ್ರೆ. ಬಾ ಶಾಂತ, ಇವಾಗ ನಾವು ಮನೆಗೆ ಹೋಗೋಣ. ನಾವು ಹೋದ್ಮೇಲೆ ಅರ್ಧ ಗಂಟೆ ಬಿಟ್ಟು ಬನ್ನಿ ಡಾಕ್ಟ್ರೆ ನೀವು. ಸರಿ ಗೌಡ್ರೆ. ಇನ್ಮೇಲೆ ಯಾವ ಪೇಷಂಟ್ಗೂ ನಾನು ಸುಳ್ಳು ಹೇಳಲ್ಲಪ್ಪ. ನಾನೊಂದು ಸುಳ್ಳು ಹೇಳೋದ್ರಿಂದ ಇಷ್ಟೆಲ್ಲ ಸಮಸ್ಯೆ ಆಗುತ್ತಾ? ಓ ಮೈ ಗಾಡ್. ನಮಸ್ಕಾರ ವೀಕ್ಷಕರೇ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.